ಈ ಕಡೆ ಕೂತಾರ ಮುಖ ಮಾಡ್ಕೊಂಡೆ. ಇವರು ಯಜಮಾನ್ರು ಹೊರಗಡೆ ಹೋಗ್ತಾ ಇದ್ದಾರೆ, ಅವ್ರ ಕೆಲಸ ಐತಿ. ಈ ರೀತಿ ನಾವು ಅವರಿಗೆ ಸಮಾಧಾನ ಮಾಡ್ತೀವಿ. ಯಾಕಂದ್ರೆ ಪಾಪ ಚಿಂತೆ ಮಾಡೋದು ಕೊಡ್ತಾರೆ. ಮಧ್ಯಾಹ್ನ ಯಾವಾಗ ಹೋದ, ಬಿಸಿಲಾಗ ಹೋದ, ಇನ್ನೂ ಯಾವಾಗ ಬರ್ತಾನೆ, ಬಿಸಿಲು ಭಾಳ ಐತಿ, ಎಲ್ಲಿ ಹೋದ ಅಂತ ಅವ್ರು ವಿಚಾರ ಮಾಡ್ತಿರ್ತಾರೆ. ನಿಮ್ಗೆ ಗೊತ್ತೈತಿ. ಅದ್ರ ಸಲುವಾಗಿ ಈಗ ಮೊದಲನ್ನ ನಿಮ್ಮ ಜೊತೆ ಮಾತು ಸಾಕು ಮಾಡಿ ಅವ್ರು ಕೂತಾರ. ಕೂಡಲಿ 12:30 ಆಗೈತಿ. ಅಪ್ಪು ಸ್ವಲ್ಪ ತಿನ್ನಕ್ಕೆ ಕೊಟ್ಟ, ಅಜ್ಜಿಗೂ ಊಟ ಕೊಟ್ಟ, ಒಂದು ಸ್ವಲ್ಪ ಮಲಿಸಿ ಬಿಡೋಣ ಅಂತ ನಾನು ಮತ್ತೆ ಎಲ್ಲಿ ಹೋಗಿದೆ ತೋರಿಸ್ತೀನಿ ರೀ ನೀವು. ओ हाँ माझ्याकडे आले होते. जरा एवढं जास्त घालतात तर पोट भरतात. कुठे तेवढं घालतात नाही कुणा होय होय ಅಜ್ಜಿ ಕರ್ಕೊಂಡ್ಬಂದು ಅದೇನು ತಂದು ಔಷಧಿ ಕೆಮ್ಮಿಂದ ನಿಂದ ಅಪ್ಪು ಸ್ವಲ್ಪ ರೆಸ್ಟ್ ಮಾಡ್ತಾನೀಗ. ಎರಡು ಗಂಟೆ ಆಗ್ಲಿಕ್ಕೆ ಬಂದೈತಿ. ನಮ್ಮ ಅತ್ತೆಯವ್ರಂತೂ ಇವತ್ತೇ ಯಾಕೋ ಮಲ್ಕೋಲಿಲ್ಲ. ಬೆಳಿಗ್ಗೆ ಆ ಕಡೆ ಈ ಕಡೆ ಕೆಲಸ ಎಲ್ಲ ಕಡೆ ನಡೆದಿತ್ತಾನಂತಲೇ ಕೆಲಸ ಮಾಡ್ಕೊಂತ ಅವ್ರ ಜೊತೆ ತಿರುಗಾಡಿ ಸುಮ್ಮನಾದ್ರು. ಮತ್ತು ಈಗ ಮೊಮ್ಮಗ ಬಂದಿದ್ದಾನಂತ ಹೇಳಿ ಮೊಮ್ಮಗ ಹೋಗೋ ಮಟ್ಟ ಮಲ್ಕೋತಾರೋ ಏನಿಲ್ಲ ಗೊತ್ತಿಲ್ಲ. ನನಗಂತೂ ಏನೋ ಏನು ನಗೋದೋ ಏನೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಷ್ಟು ಪ್ರೀತಿ ಮಾಡೋರ ಹಿಂಗೂ ಇರ್ತಾರ ಭೂಮಿ ಮೇಲೆ ಅಂತ ನನಗೆ ಆಶ್ಚರ್ಯ ಆಗದ. ನೀವೆಲ್ಲ ನಂಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಏನಂತ ಹೇಳಿ. ಈ ಥರ ನೋಡ್ಕೊಳ್ಳೋಂಥ ಸೊಸೆ ಭೂಮಿ ಮೇಲೆ ಫಸ್ಟ್ ಟೈಮ್ ನೀವು ಅಂತ ಇದ್ದೀರಾ. ನೀವು ತಿಳ್ಕೊಂಡಿರೋ ತಪ್ಪದ. ಈ ಥರ ಅತ್ತೆಗೆ ಭೂಮಿ ಮೇಲೆ ನೋಡಿದ್ದ ನೀವೆಲ್ಲರೂ ಫಸ್ಟ್ ಟೈಮ್. ಭಾಳ ಸ್ಪೆಷಲ್ ಅದಾರ ಅವ್ರ ಒಂದೊಂದೊಂದೊಂದು ನಿಮ್ಮ ಸ್ಟೋರಿ ನಾನು ಹೇಳ್ಕೊತ ಹೋದೆ ಅಂತಂದ್ರೆ ಆ ದಿನಗಳು ಸಾಕಾಗಲ್ಲ. ಅಷ್ಟು ಅವರ ಸ್ಟೋರಿಗಳು ಜೀವನ ಒಳಗೆ ಅಷ್ಟೊಂದು ಕಷ್ಟಪಟ್ಟ ಅಷ್ಟೆಲ್ಲ ಮಕ್ಕಳಿಗೆ ದೊಡ್ಡವ್ರು ಮಾಡೋದಂದ್ರೆ ಅದು ಸಾಧ್ಯ ಇಲ್ಲ. ಈಗ ಅಷ್ಟೆಲ್ಲ ಮಾತಾಡೋದು ಕೊಡೋದು ಬೇಡ. ಮಾತಾಡ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ ಅತ್ತೆ ಬಗ್ಗೆ. ಅತ್ತೆ ಸೊಸೆ ನಮ್ಮ ಬಾಂಧವ್ಯ ಯಾವ ರೀತಿ ಇದೆ ಅಂತ ನಿಮಗೆ ಒಂದೊಂದಾಗಿ ನಾನು ಎಳೆಗಳನ್ನ ಹೆಂಗೆ ಪುಟಗಳು ಇರ್ತಾವಲ್ಲ, ಬುಕ್ಕದ ಒಂದು ಪುಸ್ತಕದ ಪುಟಗಳು ಇರ್ತಾವಲ್ಲ, ಆ ಥರ ಒಂದೊಂದೊಂದೊಂದು ಪುಟಗಳು ನಾನು ತೆರೆದು ಅದು ನಿಮಗೆ ಒಂದಷ್ಟು ದಿನ ಒಂದೊಂದು ನಿಮಗೆ ಒಂದು ಸ್ಟೋರಿ ಹೇಳೋಣ ಅಂತ ಇದ್ದೀನಿ. ಅತ್ತೆ ಸೊಸೆಯದ ಬಾಂಧವ್ಯ ಯಾವ ರೀತಿ ಇದೆ ಅಂತ. ಈಗ ಸದ್ಯಾಗ ನನಗೆ ಅತ್ತೆಗೆ ಟ್ಯಾಬ್ಲೆಟ್ ಕೊಡೋದೈತೆ, ಗುಳಿಗೆ ಕೊಡೋದದ. ಅವ್ರದ್ದೇನೋ ಮೈಕೈ ನುಸ್ತಾ ಇದ್ದಾವಂತ. ಅವರ ಮೊಮ್ಮಗ ಡಾಕ್ಟರ್ ಶರಣ್ ಕುಮಾರ ನನ್ನ ಕಡೆ ಎಲ್ಲ ಟ್ಯಾಬ್ಲೆಟ್ಸ್ ಕೊಟ್ಟಾನ. ಅಮ್ಮ ಅಜ್ಜಿಗೆ ಆರಾಮಿಲ್ಲದ್ರೆ ನೆಗಡಿ ಕೆಮ್ಮು ಏನಾದರೂ ಬಂದಾಗ ಈ ಟ್ಯಾಬ್ಲೆಟ್ ಅವ್ರಿಗೆ ಕೊಡು ಅಂತ ಹೇಳಿ. ಆಯ್ತಪ್ಪ ಹಂಗೆ ಮಾಡ್ತೀನಿ. ಅದಕ್ಕೆ ಈಗ ನಮ್ಮ ಅತ್ತೆಯವ್ರಿಗೆ ನನಗೆ ಏನೋ ಅವ್ರದ್ದೆಲ್ಲ ಇದೆಲ್ಲ ನುಸ್ತಾ ಇದೆ ಅಂತ, ಮೈಕೈ ಎಲ್ಲ ನುಸ್ತಾ ಇದೆ ಮಾನಂದ ಅಂತಂದ್ರು. ಆಯ್ತು ತಗೊಳ್ಳಿ ಅಂತ ಹೇಳಿ ಅವ್ರಿಗೆ ಒಂದು ಟ್ಯಾಬ್ಲೆಟ್ ಕೊಟ್ಟೆ. ಈಗ ಒಂದು ಸ್ವಲ್ಪ ಮಲ್ಕೊಳ್ಳಿ ಆಮೇಲೆ ಅವರ ಮಗಂದ ಚಿಂತೆ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆಯವರು. ಮಗ ಎಷ್ಟೋ ತನಕ ಸ್ನಾನ ಮಾಡ್ತಾ ಇದ್ದಾನ, ಏನು ಮಾಡ್ತಾನ ಸ್ನಾನದೊಳಗೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರು ಹಾಗೆ ಇದ್ದಾರೆ. ಸ್ನಾನಕ್ಕೆ ಹೋದ್ರಂದ್ರೆ ಬೇಗ ಬರಲ್ಲ. ಎಲ್ಲ ಬಟ್ಟೆ ತೊಳೆದು ಬಾತ್ರೂಮ್ ಚಕ ಫುಲ್ ಚೆಕ್ ಮಾಡ್ತಾರ ಅವ್ರು. ಏನೋ ಅವ್ರಿಗೆ ಬಾತ್ರೂಮ್ ಅಂದ್ರೆ ಮೊದಲಿಂದನೂ ಭಾಳ ಇಷ್ಟ. ಅದು ಬಾತ್ರೂಮ್ದು ಭಾಳ ದೊಡ್ಡ ಕತೆ ಇದೆ. ಅದು ಒಂದ್ಸರಿ ನಿಮಗೆ ಬಾತ್ರೂಮ್ದು ಕತೆನೂ ನಾನು ನಿಮಗೆ ಹೇಳ್ತೀನಿ. ಯಾಕಂದ್ರೆ ಈ ರೀತಿ ನಾವು ಆಗಕ್ಕೆ ಕಾರಣ ನೀವೆಲ್ಲ ಅಂತ ಇದ್ದೀರಾ ಒಳ್ಳೆ ಸಂಸ್ಕಾರ ಅಂತ. ಈ ರೀತಿ ಆಗ್ಲಿಕ್ಕೆ ನಮಗೆ ಜೀವನ ಒಳಗೆ ನಾವು ಭಾಳ ಅನುಭವಗಳು ತಿಂದಿದ ಮೇಲೆ ಅನುಭವಗಳು ನಮಗೆ ಭಾಳ ಆಗಿದಾವ. ಅದಕ್ಕೆ ನಾವು ಇಬ್ರು ಗಂಡ ಹೆಂಡತಿ ಈ ರೀತಿ ಆಗ್ಬಿಟ್ಟಿದ್ದೀವಿ. ಯಾಕಂದ್ರೆ ಇದು ಸಂಸ್ಕಾರ ಅದೇ ಇದೆ ಅಂತ ಹಂಗಲ್ಲ. ನಮಗೆ ಒಂಥರ ಇದಾಗ್ಬಿಟ್ಟದ. ಅದು ಏನಿರ್ತದ, ಹೆಂಗಿರ್ತದ ಜೀವನ ಅಂದ್ರೆ ಯಾವ ರೀತಿ ಅಂತ ಹೇಳಿ ನಮ್ಮಿಬ್ರಿಗೂ ಗೊತ್ತಾಗ್ಬಿಟ್ಟೈತಿ ಈಗ. ಅದಕ್ಕೆ ನಾವು ಆ ರೀತಿ ಯಾವಾಗ ಏನು ಹೆಂಗೆ ಮಾಡೋದು. ನಮ್ಮ 4 ಜನದ ನನ್ನ ಮಗಂದು ಮಗಳದು ನಮ್ಮ ಯಜಮಾನ್ರದು ನಂದ ಒಗ್ಗಟ್ಟೈತಿಲ್ಲ ಭಾಳ ಗಟ್ಟಿ ಐತಿ. ಆ ಒಗ್ಗಟ್ಟು ಗಟ್ಟಿ ಇರೋದ್ರಿಂದ ನಾವಿಷ್ಟ ಖುಷಿಯಾಗಿದ್ದೇವೆ. ಮತ್ತು ಇಷ್ಟು ಒಳ್ಳೆ ನಮ್ಮಲ್ಲಿ ಅಂದರೆ ಒಂದು ಒಳ್ಳೆ ಸಂಸ್ಕಾರಗಳು ನೀವು ಹೇಳಿದಂಗೆ ಒಳ್ಳೆ ಸಂಸ್ಕಾರಗಳು ಅದಾವೆ. ಯಾಕಂದ್ರೆ ಒಬ್ರಿಗೆ ಒಬ್ರು ಅವ್ರ ಸಹಕಾರ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರಲ್ಲ, ಅಲ್ಲಿ ಮನೆ ಯಾವಾಗಲೂ ನಂದ ಗೋಕುಲಾಗಿರ್ತೈತಿ ಅಂತ ನಾನು ನಿಮಗೆ ಭಾಳ ಸಾರಿ ಹೇಳಿದ್ದೀನಿ. ಯಾಕಂದ್ರೆ ಯಾವ ಮನೆ ಒಳಗೆ ಒಗ್ಗಟ್ಟು ಇರಲ್ಲಲ್ಲ ಅಲ್ಲೇ ಪ್ರಾಬ್ಲಮ್ಗಳು ಶುರು ಆಗೋದು. ಅದಕ್ಕೆ
ಅಮ್ಮ ಇರಲಿ, ಅಪ್ಪ ಇರಲಿ, ಮಗಳಿರಲಿ, ಮಗ ಇರಲಿ, ಎಲ್ಲರದು ಒಂದು ಇರ್ತದಲ್ಲ, ಅದು ಗುಟ್ಟು ಅನ್ನೋದು ಒಂದು ಇರ್ತದಲ್ಲ, ಅದು ಯಾವಾಗಲೂ ಗಟ್ಟಿ ಇರ್ಬೇಕು ನೋಡಿ. ಹಿಂಗೆ ಮತ್ತೆ ಮುಗಿಸ್ತೀನಿ. ನಿಮ್ಮ ಜೊತೆ ಎಷ್ಟು ಮಾತಾಡಿದ್ರು ನೀವೆಲ್ಲೋ ನಾವೆಲ್ಲೋ, ಎಷ್ಟೊಂದು ಕಮೆಂಟ್ಗಳು ಮಾಡ್ತೀರಾ ನಮ್ಮ ಜೊತೆ, ಎಷ್ಟೊಂದೆಲ್ಲ ದಿನಾಲೂ ನಮ್ಮ ವಿಡಿಯೋಗಳು ನೋಡ್ತೀರಾ, ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂತಂದಮೇಲೆ ನಿಮ್ಮ ಜೊತೆ ಮಾತಾಡ್ಬೇಕು ಅನಿಸ್ತದ. ನನಗಾದರೂ ಯಾರದಾರ್ರಿ ನಿಮ್ಮ ಬಿಟ್ಟು, ನೀವೇ ನಮಗೆಲ್ಲ. ಇಷ್ಟೊಂದು ಅಭಿಮಾನಿಗಳು ನೀವು ಇರಬೇಕಾಗಿತ್ತಂದ್ರೆ ನಿಮ್ಮ ಜೊತೆ ಎಷ್ಟು ಮಾತಾಡಿದ್ರು ನೀವೇನು ಸುಮ್ಮನಿರ್ರಿ ಅಂತೀರಾ? ಅನ್ನಲ್ಲ, ನನಗೆ ಗೊತ್ತದ. ಯಾಕಂದ್ರೆ ನನಗೆ ಭಾಳ ಜನ ಅಂದಿದ್ದಾರೆ, ಮೇಡಮ್ ನಿಮ್ಮ ಮಾತುಗಳನ್ನ ನಮಗೆ ಭಾಳ ಇಷ್ಟ ಅಂತ ಹೇಳಿ. ಅವ್ರ ಸಲುವಾಗಿ ಆದರೂ ನಾನು ಮಾತಾಡ್ತೀನಿ. ಹಾಲು ಬಂದ ಮಾಡಿ ಹೋಗ್ಬೇಕು. ಯಾಕೋ ನನಗೆ ಅಪ್ಪು ಕಡೆ ಹೋಗ್ಬೇಕು ಅನಿಸ್ತು. ಪಾಪ ನೈಟ್ ಡ್ಯೂಟಿ ಮಾಡಿ ಬಂದಿದ್ದಾನ, ಮಲ್ಕೊಂಡಿದ್ದಾನೋ ಏನಿಲ್ಲೋ ಏನೋ, ಮೊಬೈಲ್ ನೋಡ್ಕೋದು ಕುಂತಿರ್ತಾನ. ಹಂಗೆ ಅದ 2:00 ಹೋಗವದಾನಂತವ. 2 ಗಂಟೆ ಟೈಮ್ ಈಗಾಗಲೇ ಆಗೈತಿ. ಮತ್ತು ಇನ್ನೂ ಅತ್ತೆ ಮಲ್ಕೊಳಕ್ಕಿಂತ ಮೊದಲು ಇಲ್ಲಿಂದ ದಾಟ್ಕೊಂಡು ಹೋಗಿ ನಾ ಅಪ್ಪು ಭೇಟಿಯಾಗಿ ಬರ್ಬೇಕು. ಭಾಳ ಮಾತಾಡೋದು ಬೇಡ. ನೀವು ಮಲ್ಕೊಂಡ್ರೆ ಅತ್ತೆ ಶಾಂತಾಗಿ ನಂಗೆ ಹೇಳ್ತಾ ಇದ್ದಾರೆ, ಆ ವಿಡಿಯೋ ಮೊಬೈಲ್ ತೊಗೊಂಡು ಕೊಡೋಕೆ ಹೋಗಬೇಡ, ಹೋಗಿ ಸ್ವಲ್ಪ ಮಲ್ಕು ಆರಾಮ, ಮತ್ತು ಮಾಡೋಕ್ಕಾಗ್ತದೆ, ಮತ್ತು ಎಲ್ಲ ಶಾರ್ಟ್ಸ್ಗಳು ಮಾಡ್ಕೊಳಕ್ಕಾಗ್ತೈತಿ. ಹಿರಿ ಜೀವ ಮನೆಯೊಳಗಿದ್ದಾಗ ನಿಮಗೆ ಗೊತ್ತದೆ ಯಾವ ರೀತಿ ಇರ್ತದೆ. ಅಷ್ಟೊಳಗೆ ಟೈಮ್ ತೊಗೊಂಡು ನಾ ಎಲ್ಲ ನಿಮಗೆ ಶಾರ್ಟ್ಸ್ ಮಾಡಿಬಿಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಅದಕ್ಕೆ ಭಾಳಷ್ಟು ಟೈಮ್ ತಗೊಂಡು ನಾ ಮಾಡ್ತಾಯಿದ್ದೀನಿ. ನನಗೆ ಖುಷಿನೂ ಆಗೈತಿ. ವಿಡಿಯೋ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಮತ್ತು ಭಾಳ ಬಿಸಿಲಿದೆ, ಭಾಳ ಅಂದ್ರೆ ಭಯಂಕರ ಬಿಸಿಲಿದೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ನೀರು ಜಾಸ್ತಿ ಕುಡೀರಿ, ಆರಾಮಾಗಿರಿ, ಆರೋಗ್ಯವಾಗಿರಿ. ಮತ್ತು ನೀವು ನಮ್ಮ ವಿಡಿಯೋ ನೋಡೋಕ್ಕೆಲ್ಲ ನಮ್ಮ ಜೊತೆ ಬೇಕಲ್ಲ, ಯಾವಾಗಲೂ ಖುಷಿಯಿಂದಿರ್ರಿ, ಆರೋಗ್ಯವಾಗಿರ್ರಿ, ಮತ್ತು ಸ್ವಲ್ಪ ರೆಸ್ಟು ಮಾಡಿರಿ. 3 ಗಂಟೆ ಆಗಿಬಿಟ್ಟು ನೋಡಿ. ಚಿನ್ನು ಇನ್ನೂ ಬಂದಿಲ್ಲ. ಊಟ ಏನೇನು ಮಾಡಿದಾರೋ, ಏನೇನು ಅವ್ರ ಕೆಲಸ ಮುಗೀತು ಏನಿಲ್ಲೋ ಗೊತ್ತಿಲ್ಲ. ಮತ್ತು ಈಗ ನಿದ್ದೆ ನಡೆದೈತೆ ಜೋರ. ನಿದ್ದೆ ನನ್ನೊಳಗೆ ಯೂಸ್ ಆಗ್ತೈತಿ. ಈಗ ಜೋರು ನಿದ್ದೆ ಎದ್ದಿರ್ತೈತಿ. ರಾತ್ರಿ ಪಾಪ ನೈಟ್ ಡ್ಯೂಟಿ ಮಾಡಿದಾನು ಆಯ್ತಲ್ಲ. ಹಾಂ ಅಂತ ನಾತಿದ್ದೆಲ್ಲ 3 ಆಗೈತೆ ನೋಡು. ಹಾಂ ಇನ್ನು ನಡಿತೈತಿ. ಹಾಂ ಇನ್ನು ಸ್ವಲ್ಪ ನಡಿತೈತಿ. ಹೋಗ್ಬೇಕಾ? दाशी तर खायचं. शंभराचं बाबा जेवण आणू का 5 वाजता ಇಲ್ಲಿರ್ತಾರೆ. झाले ಹೋಯ್ ಐತೆ. गेला ಗೆಲ್ಲ ಐತೆ. ಕೊಂಡಾರ ಇವು ಚಿನ್ನು ಬಂದಾರ ಇಲ್ಲಿ. ಬರೀ ಮರಿ ಆರಾಮಿದೀವಿ. ಮರ್ಯಾದ ಬೇಕರಿ. ಮತ್ತೆ ಎಲ್ಲದಾರಿ ಅಕ್ಕದು? ಹಾಂ ಬರ್ರಿ. ಬಿಸ್ಲಾಗ ಪಾಪ ಇಲ್ಲಿ ಇರ್ರಿ. ಅವ ಮಲ್ಕೊಂಡಾರ ಹೇಳಿಲ್ರಿ, ಇವ್ರು ಬಂದು ಹೋಗಿದ್ದ ಕಡೆ. फोन तर ಅಕ್ಕಿ ಕಟ್ ಮಾಡೋದು ಐತೆಲ್ಲ ಅದು ಹೇಳ್ತಾರ ಮಾಮಾರ. ಹೌದ್ರಿ ಮಾಮಾರ. तू आराम आहेस नाही? तू लय दिवस होतीस की अक्काकडे, कमला अक्काकडे लय दिवस होतीस. 2 महिने होतं. अजून सोडलं जाते. परवा गेलतो. बरेच लागले. कुठे आता इथं बाहेर आला होता, बेळगाव मध्ये होता. बेळगाव मध्ये आलते. बेळगाव मध्ये आणि शाळा केला पोरगी केला पोरी केली नाही. नाही लग्नालाच बोलावलं तुला मी. आई तर केलं तुझं भाग्य. पोरगी चांगले 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 मास्तर नाही तिने बी. ಹಿಂಗೆ ಯಾರು ಕೂತಿಲ್ಲ ನೋಡ್ರಿ. ಫಸ್ಟ್ ನೀವ ಕೇಳಿ ಹಿಂಗೆ ಕೂತ್ಕೊಂಡೆ. ನನಗೆ ಅಲ್ಲಿ ಒಂದು ನೋಡಿದ್ದೆ, ನೀವು ನಾನು ನಿಮ್ಮ ಸ್ಕೂಲ್ ಕಾರ್ಯಕ್ರಮ ಮುಗಿಸ್ಕೊಂಡು ನೀವು ಗುಡಿಗಳು ಕೂತಿರಲ್ಲ, ಅಲ್ಲಿ ಹೋಗಿ ಹಿಂಗೆ ಕೂತ್ಕೊಂಡೆ. ಹಾಂ ಹೌದು. ಗಡ್ಬಡಿ ಒಳಗೆ ಮಾಡಿದೆ. ಮಿಕ್ಸರ್ ಕರೆಂಟ್ ಬಂದು ಹೋಗ್ಬಿಟ್ಟದ. ಹೀಗಾಗಿ ಗಡ್ಬಡಿ ಒಳಗೆ ಆಯಿತು. ಮಿಕ್ಸರ್ ಮಾಡಿದೆ. ಮತ್ತು ಸ್ವಲ್ಪ ಸಾರು ಮಾಡಿದ್ದೀನಿ. ಹೆಂಗಿದೆ ಟೇಸ್ಟ್ ಹೇಳ್ತಾರೆ ನೋಡ್ರಿ. ಉಪ್ಪದು ಸ್ವಲ್ಪ ಇದ್ರ ತಗೋರಿ ಸಾರು ನಿಮಗೆ ಮಾಮರಿಗೆ.
ಮಾಮರೆಲ್ಲ ಇಲ್ಲಿ ಕೂತ್ಕೊತಾರ, ಅತ್ತೆನೂ ಇಲ್ಲಿ ಕುಂತಾರೆ. ನಡ್ದಾವ, ಇನ್ನೊಂದು 2 ರೊಟ್ಟಿ ಇದೆ, ಬಿಸಿ ಬಿಸಿ ಮಾಡ್ಕೊಂಡು ಅತ್ತೆನೂ ಕುಂತಾರೆ ಇಲ್ಲಿ. ಟೈಮ್ 5:30 ಬಂದೈತಿ, ನಂದು ಕ್ಲಾಸ್ ಅದ್ರಿ, ಟೈಮ್ ಆಗೈತಿ. ಇವ್ರಿಗೂ ಎಲ್ಲ ಊಟ ಕೊಟ್ಟೆ ಹಿಂದೆ ಹೋಗಿದ್ದಾರೆ, ಗಾರ್ಡನ್ ನೋಡ್ತಾ ಇದ್ದಾರೆ. ಖುಷಿ ಆಯಿತು, ಮಾಮರದು ಹೊಟ್ಟೆ ತುಂಬ ಊಟ ಮಾಡಿದ್ರು. ಮತ್ತು ನನಗೆ ಇವ್ರು ಚಿನ್ನು ಬರುವಾಗ ಖಾರಿ ತೊಗೊಂಬಂದಿದ್ರೆ ಮೊನ್ನೆ, ಅದಕ್ಕೆ ನಾನು ಅತ್ತೆಯವ್ರಿಗೆ ಮತ್ತು ಖಾರಿ 1-2 ಕೊಡೋಣಂತ. ಊಟನೂ ಸ್ವಲ್ಪ ಮಾಡಿದ್ರೆ ಅವ್ರು ಮಧ್ಯಾಹ್ನ ಯಾಕೋ, ಅದಕ್ಕೆ ಈಗ 1-2 ಮಾಮಾರು ತೊಗೊಂಬಂದಾರ, ತಿನ್ರಿ ಅಂತ ಕೊಡಕ್ಕೆ ಬರ್ತೈತಿ. ಆಮೇಲೆ ತಿಂತಾರೆ. ಇದೆಲ್ಲ ಹಿರಿ ಜೀವಗಳು ಗೊತ್ತದ ನಿಮ್ಗೆ, ಮನೆ ಒಳಗೆ ಇದ್ದಾಗ ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ ಏನಂತ. ಯಾಕಂದ್ರೆ ಅವ್ರು ಯೋಚನೆ ಮಾಡೋದೇನು ತಪ್ಪಲ್ಲ, ಹಿರಿ ಜೀವಗಳದ್ದು. ಯಾಕಂದರೆ ಅವರೆಲ್ಲ ಎಲ್ಲ ಜೀವನ ಒಳಗೆ ಅನುಭವಿಸಿ ಬಂದಿರ್ತಾರೆ. ಅದಕ್ಕೆ ಅವ್ರಿಗೆ ಒಂದಿಷ್ಟ ಕೊಟ್ಟು ಬರೋಣ ಅಂತ. ಚಾ ಮತ್ತು ಖಾರಿ ಎಷ್ಟು ತಿಂತಾರೆ. ते खारी आणल्या तो मामा खावा, चहा आणि खारी खावा. खावा, एक खावा, एक राहू दे, खावा. ते एक आणल्यात खावा, पाव खावा खावा. चमचा आणतो, थांबा. जरा जरा व्हिडिओ करा त्या, व्हिडिओ कर ग. असं धरून थांबा, मी कसं सांगतो तसा. त्या इकडे या पाठीमागे धरून थांबो. हा ते हा धरून थांबा, तुम्ही येते ते होते आपण आपण हारलं तर काय करू. ಅಲ್ಲಿ थांबा त्या. मी असंच धरा तुम्ही, आणि मी येतोय आता नंतर. आणि जराच मागे सरका. हा त्या बरोबर आहे, तर हलवायच नाही. थांबा, आणि जरा सरका तिकडे. हा मम्मारी ಒಂದು ಸ್ವಲ್ಪ ಕ್ರಾಸ್ ಆಗ್ರಿ. ಅಲ್ಲೇ ಅತ್ತೆ असं धरायचं, घट्ट दोन्ही हाताने धरा. हा एवढं धरा तुम्ही, काहीच करू नका. दिसाले का के बेटी घालायचा. माझ्या लोक मला घेऊन आलाय. ओके ओके, आशीर्वाद आत्या. लई आशीर्वाद लई मोठा आहे त्या. जाऊन तुम्ही तू आराम राहा. आत्या गॅस कडून जाऊ नका, दरवाज पण काढू नका. येताव लवकर येताव. मम्मारी नमस्ते ಮಾಡ್ಲಿಲ್ಲ. ಹಾಗ ಇದು ಮಾಡ್ತಾ. ಆರಾಮ್ ರಾಂಗೆ ಕೇಳಿಸಿಲ್ರಿ ಮಮ್ಮರಿ, ಕೇಳಿಸೋದಿಲ್ಲ ಈಗ. ಅಲ್ಲ ಭಾಳ ಕಠಿಣ ಐತ್ರಿ ಮಮ್ಮರಿ, ವಯಸ್ಸಾದ ಕೂಡಲೇ. ಮಮ್ಮರಿ ಬರ್ತೀನಿ ಇಲ್ಲೇ ನನ್ನ ಕ್ಲಾಸ್ ಹೋಗಿ ಬರ್ರಿ. ಆಯ್ತು ಕ್ಲಾಸಿಗೆ ಇವತ್ತು ನಡೀರಿ, ಕ್ಲಾಸ್ ಆಯ್ತು ನಂದು. ನಡೀರಿ ಈಗ ಹೋಗೋಣ. ಟೈಮ್ ಬೇರೆ ಆಗೈತಿ. ಚಿನ್ನು ಬಂದಾರೆ, ಇಲ್ಲಿ ನೋಡೋಣ. ಹೋಗೋದಾಯ್ತು ಒಮ್ಮೆ. ನಡೀರಿ ಹೋಗೋಣ. ತರತ್ತೆ ಮತ್ತೆ ಇಲ್ಲಿ ಕೆಳಗೆ ಊಟ ಕೂತ್ಕೊಂಡಿದ್ದಾರೆ. ಮತ್ತು ಅವರ ಡೈನಿಂಗ್ ಟೇಬಲ್ ಮೇಲೆ ಕುಂತ್ರೆ ಅವರಿಗೆ ತ್ರಾಸ ಆಗ್ತದಂತ. ಹಿಂಗೆ ಊಟ ಮಾಡುವಾಗ ಅದು ಊಟ ಹಿಂಗೆ ಮೇಲೆ ಬಂದಂಗೆ ಆಗ್ತೈತೆ ಅಂತ ಅವರಿಗೆ. ಅದಕ್ಕೆ ಅವ್ರು ಭಾಳ ನಾವು ಒತ್ತಾಯ ಎಷ್ಟು ಮಾಡಿದ್ರು ಸಹಿತ ಅವ್ರು ನಮ್ಗೆ ನೀವು ಕೂಡ್ರಿ, ನಮ್ಗೆ ಕೂಡ್ರಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನಮ್ಗೆ ಏನು ಮಾಡಿದ್ರು ಅವ್ರ. ಆಮೇಲೆ ನಂಗೆ ಊಟ ಮಾಡೋದಾರೆ. ಹಾಂ ಜವಾಲ ಐತೆ. ನಂಗೆ ಮುಂಡಿ ಸಾರು ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಇಷ್ಟಪಟ್ಟು ಅವ್ರು ತಿಂತಾರೆ. ಚಪಾತಿ ಒಂದು ತೊಗೊಂಡಾರ, ರೊಟ್ಟಿ ವಾಪಸ್ ಕೊಟ್ಟಾರೆ, ಯಾಕೋ ಗೊತ್ತಿಲ್ಲ. ಏನ್ ಕಳ್ಸದ ಶಂಭು ನೋಡಿಲಿ. ವಿಡಿಯೋ ನೋಡ್ಕೊಂಬಂದ್ರಲ್ಲ, ನಿಮ್ಗೆ ಇಷ್ಟ ಆಯ್ತದಲ್ಲ. ಇವತ್ತಿನ ಲಾಗ್ ಒಳಗೆ ಏನೇನು ಸ್ಪೆಷಲ್ ಆಗೈತಿ, ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಏನೇನು ಸ್ಪೆಷಲ್ ಅದ, ಏನೇನು ಮಾಡ್ತೀವಿ ನಮ್ಮ ಅತ್ತೆಯವ್ರ ಜೊತೆ, ಯಾವ ರೀತಿ ಕಾಮಿಡಿ ಆಗ್ತದೆ, ಯಾಕೆ ನಮ್ಮ ಸಲುವಾಗಿ ಕೇಕ್ ಬಂದದ, ಏನಾಯಿತು, ಏನು ಸುಳ್ಳು ಹೇಳೋದಾಗ್ತದೆ, ಅದೆಲ್ಲ ನೋಡಿರಿ. ನೆಕ್ಸ್ಟ್ ವಿಡಿಯೋ ಸಲುವಾಗಿ ಕಾಯ್ತಾ ಇದ್ದೀರಾ ಅಂತ ಬೇಗ ನಿಮ್ಗೆ ವಿಡಿಯೋ ಕಳಿಸ್ಕೊಟ್ಟಿರ್ತೀವಿ. ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿರಿ.